ರಸ್ತೆಯಿಂದ ಯಾವ ರೀತಿ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ? ಅಲ್ರಿ ಇಲ್ಲಿ ಮಾಡಿಬಿಟ್ಟು ಹೋಗಿದಾರೆ ರಸ್ತೆ ರೀ. ಇನ್ನೂವರೆಗೆ ಯಾವ ಅಧಿಕಾರಿಗಳಾಗಲಿ ಯಾರೂ ಆಗಲಿ ದುರ್ಲಕ್ಷ್ಯ ಆಗೈತಿ. ಇದಕ್ಕೆ ಧೂಳು ಹೆಚ್ಚು ಹಾರ್ಲಾಗ್ತದೆ. ಮಾಡಿ ಇಲ್ಲಂದ್ರೂ 4-5 ತಿಂಗಳಾಗ್ತದೆ. ಬಾನ್ಪಿಸಿಂದ ಯಾರೂ ಗಮನ ಹರಿಸೋರು. ಎಷ್ಟು ಇದನ್ನು ಪಬ್ಲಿಕ್ಕಿಗೆ ಎಷ್ಟು ತೊಂದರೆ ಆಗೈತಿ. ಟ್ರಾಫಿಕ್ ಜಾಮ್ ಆಗ್ಲಾಕೈತಿ. ಇದ್ದದ್ದು ಧೂಳೆಲ್ಲ ಮೈ ಮ್ಯಾಗ ಬರ್ಲಾಕೈತಿ. ಇದನ್ನು ಮಾಡಿ ಹೋದವ್ರು ಈ ಕಡೆ ಒಬ್ಬರು ಸುಳ್ಳು ಹಾಯ್ವಾರ್ರಿ. ಯಾವ ಅಧಿಕಾರಿ ಇಲ್ಲ, ಯಾರೂ ಇಲ್ಲ. ನಿರ್ಲಕ್ಷ್ಯ ಆಗ್ಲಾಕೈತಿ. ಇನ್ನು ಮುಂದಾದರೆ ಇದನ್ನು ಬಾಂಧದ ತಮ್ಮ ಗಮನಕ್ಕೆ ತೊಗೊಂಡ್ಕಿಂದ ಆನ್ ದಿ ಪಾಸ್ಟ್ ರಸ್ತೆ ಆಗಬೇಕು. ಇಲ್ಲ ಅಂದ್ರೆ ನಾವು ಹೋರಾಟಕ್ಕೆ ನಿಂದಿರ್ಬೇಕಾಗ್ತದೆ. ಮಿರರ್ ರೋಡ್ದು ತಂಗಡಿ ತಿನ್ನಾಳ ರಸ್ತೆ, ಐನಾಪುರ ದನಗೋಳ ದವಾಖಾನೆ ಹತ್ತಿರ ಗಣಪತಿ ಗುಡಿ ಹಿಂದಿನ ರಸ್ತೆ ಇದು ಆಗಿದ್ರೆ ಯಾನ್ ಇಲ್ಲಿ ಕೆಲಸ ಸ್ಥಗಿತ ಗೊತ್ತಿಲ್ಲ. ಒಬ್ಬರು ಅಧಿಕಾರಿಗಳು ಹಾದಿರು. ಎಷ್ಟು ಮಂದಿಗೆ ಕಣ್ಣು ಒಳಗೆ ಧೂಳು ಹೋಗ್ಲಾಕೈತಿ. ಎಷ್ಟು ಟ್ರಾಫಿಕ್ ಆಗ್ಲತ್ತವು. ಎಷ್ಟು ಜನ ಬೀಳಾಕೈತಿ ರೀ. ಇದು ತಾವು ಅಧಿಕಾರಿಗಳು ತಮ್ಮ ಗಮನಕ್ಕೆ ತೊಗೊಂಡಕ್ಕಿಂದ ಆನ್ ದಿ ಪಾಸ್ಟ್ ಬಂದು ಈ ಕೆಲಸವನ್ನು ಜಲ್ದಿಯಲ್ಲಿ ಚಾಲು ಮಾಡಬೇಕಂತ ನನ್ನ ವಿನಂತಿ. ನಿಮ್ಮ ಹೆಸರೇನ್ರಿ? ರಾಕೇಶ್ ಶಿವರುದ್ರ ಕಾಂಬ್ಳೆ. ರಸ್ತೆಯಿಂದ ಯಾವ ರೀತಿ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ? ಅಲ್ರಿ ಇಲ್ಲಿ ಮಾಡಿಬಿಟ್ಟು ಹೋಗಿದಾರೆ ರಸ್ತೆ ರೀ. ಇನ್ನೂವರೆಗೆ ಯಾವ ಅಧಿಕಾರಿಗಳಾಗಲಿ ಯಾರೂ ಆಗಲಿ ದುರ್ಲಕ್ಷ್ಯ ಆಗೈತಿ. ಇದಕ್ಕೆ ಧೂಳು ಹೆಚ್ಚು ಹಾರ್ಲಾಗ್ತದೆ. ಮಾಡಿ ಇಲ್ಲಂದ್ರೂ 4-5 ತಿಂಗಳಾಗ್ತದೆ. ಬಾನ್ಪಿಸಿಂದ ಯಾರೂ ಗಮನ ಹರಿಸೋರು. ಎಷ್ಟು ಇದನ್ನು ಪಬ್ಲಿಕ್ಕಿಗೆ ಎಷ್ಟು ತೊಂದರೆ ಆಗೈತಿ. ಟ್ರಾಫಿಕ್ ಜಾಮ್ ಆಗ್ಲಾಕೈತಿ. ಇದ್ದದ್ದು ಧೂಳೆಲ್ಲ ಮೈ ಮ್ಯಾಗ ಬರ್ಲಾಕೈತಿ. ಇದನ್ನು ಮಾಡಿ ಹೋದವ್ರು ಈ ಕಡೆ ಒಬ್ಬರು ಸುಳ್ಳು ಹಾಯ್ವಾರ್ರಿ. ಯಾವ ಅಧಿಕಾರಿ ಇಲ್ಲ, ಯಾರೂ ಇಲ್ಲ. ನಿರ್ಲಕ್ಷ್ಯ ಆಗ್ಲಾಕೈತಿ. ಇನ್ನು ಮುಂದಾದರೆ ಇದನ್ನು ಬಾಂಧದ ತಮ್ಮ ಗಮನಕ್ಕೆ ತೊಗೊಂಡ್ಕಿಂದ ಆನ್ ದಿ ಪಾಸ್ಟ್ ರಸ್ತೆ ಆಗಬೇಕು. ಇಲ್ಲ ಅಂದ್ರೆ ನಾವು ಹೋರಾಟಕ್ಕೆ ನಿಂದಿರ್ಬೇಕಾಗ್ತದೆ. ಮಿರರ್ ರೋಡ್ದು ತಂಗಡಿ ತಿನ್ನಾಳ ರಸ್ತೆ, ಐನಾಪುರ ದನಗೋಳ ದವಾಖಾನೆ ಹತ್ತಿರ ಗಣಪತಿ ಗುಡಿ ಹಿಂದಿನ ರಸ್ತೆ ಇದು ಆಗಿದ್ರೆ ಯಾನ್ ಇಲ್ಲಿ ಕೆಲಸ ಸ್ಥಗಿತ ಗೊತ್ತಿಲ್ಲ. ಒಬ್ಬರು ಅಧಿಕಾರಿಗಳು ಹಾದಿರು. ಎಷ್ಟು ಮಂದಿಗೆ ಕಣ್ಣು ಒಳಗೆ ಧೂಳು ಹೋಗ್ಲಾಕೈತಿ. ಎಷ್ಟು ಟ್ರಾಫಿಕ್ ಆಗ್ಲತ್ತವು. ಎಷ್ಟು ಜನ ಬೀಳಾಕೈತಿ ರೀ. ಇದು ತಾವು ಅಧಿಕಾರಿಗಳು ತಮ್ಮ ಗಮನಕ್ಕೆ ತೊಗೊಂಡಕ್ಕಿಂದ ಆನ್ ದಿ ಪಾಸ್ಟ್ ಬಂದು ಈ ಕೆಲಸವನ್ನು ಜಲ್ದಿಯಲ್ಲಿ ಚಾಲು ಮಾಡಬೇಕಂತ ನನ್ನ ವಿನಂತಿ. ನಿಮ್ಮ ಹೆಸರೇನ್ರಿ? ರಾಕೇಶ್ ಶಿವರುದ್ರ ಕಾಂಬ್ಳೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.